ಬಂದು ತುಂಬಾ ಹೊತ್ತಾಯ್ತು, ಬನ್ನಿ ಹಾಗೆ ಮಾತಾಡ್ತಾ ಹೋಗೋಣ. ಆಯ್ತು ನೋಡಿ. ಬಸವರಾಜ್, ಕೇಕನ್ನು ಕಟ್ ಮಾಡು.
ಗಿಚ್ಚಿ ಗಿಲಿ ಗಿಲಿ ಇಲ್ಲಿ ಬ್ಯಾಡ ಬಿಡ್ರಿ ಒಂದ್ ಹಾಡ್ ಹೇಳ್ರಲ್ಲ. ಅಲ್ರಿ ಈಕೆ ಬಾಯಾಗ ಒಂದ್ ಇಟ್ಟ ಸೋತಾನ ಬೇಗಾರ ಬರ್ತಾವ ಬರೀ ಹಾಡು ಹಾಡುದು ಕುಣಿದು ಇದನ್ನ ಮಾಡೋದನ ಜೀವನದಾಗ ಏನೈತಿ? ಏನು ಇಲ್ಲ, ಹಾಡೋದು ಕುಣಿಯೋದು ಮ್ಯಾಲ ಹೋಗೋದು. ಅಲ್ಲೋ ಸಾಕು ಪಾಪ ಸಾಕಮ್ಮರ ಏನು ಹೇಳು ನಿಂಗಪ್ಪ ಏನೋ ತಾಪ ಚಿಕ್ಕ ಯಜಮಾನ ಕಡೆಯಿಂದ ಒಂದು ಹಾಡು ಹಾಡಕ್ಕೆ ಅಷ್ಟಕ್ಕೆ ಇಷ್ಟು ಗದರಿಸೋದು ಹೇಳಾಕತ್ತೀರಿ ಸುಮ್ಯವ ನೀ ಅಷ್ಟಕ್ಕೆ ಇಷ್ಟು ಗದರಿಸೋದು ಹಂಗೆಲ್ಲ ಮಾಡಿದ್ರ ಏ ಬಸವರಾಜ ಎಲ್ಲಾರು ಪ್ರೀತಿಯಿಂದ ಕೇಳತ್ತಾರ ಏನೋ ಒಂದು ಹಾಡು ಹಾಡಪ್ಪ. ಅಣ್ಣ ಹಾಡೋದಕ್ಕಂತ ವೀಣೆ ಹಿಡಿದು ಕುಳಿತುಕೊಂಡ್ರ ಸಾಕ್ಷಾತ್ ಸರಸ್ವತಿ ಅಂತ ಕಾಣುವ ಈ ನನ್ನ ಅತ್ತಿಗೆ ಇರುವಾಗ ನಾನ್ಯಾಕಣ್ಣ ಹಾಡ್ಬೇಕು? ಯವ್ವ 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 ಅದೆಲ್ಲ ಆಗೋದಿಲ್ಲಪ್ಪ. ಹುಟ್ಟು ಒಬ್ಬ ನಂದಲ್ಲ ನಿಂದಪ್ಪ. ಅತ್ತಿಗೆ ಒಬ್ಬ ಮಗನ ಮೇಲೆ ಒಬ್ಬ ತಾಯಿಗೆ ಎಷ್ಟು ಅಧಿಕಾರವಿರುತ್ತದೆಯೋ ಅಷ್ಟೇ ಅಧಿಕಾರ ನಿಮಗೆ ನಮ್ಮ ಮೇಲಿದೆ. ಅಷ್ಟಕ್ಕೂ ಮಕ್ಕಳ ಶ್ರೇಯಸ್ಸೇ ತಾಯಿಯ ಶ್ರೇಯಸ್ಸಲ್ಲವೇ? ಅದಕ್ಕಾಗಿ ನನ್ನ ಪರವಾಗಿ ನೀನೇ ಹಾಡಮ್ಮ. ಅದೆಲ್ಲ ಗೊತ್ತಿಲ್ಲ. ಹಾಡು ಅಂದ್ರೆ ಹಾಡ್ಬೇಕಷ್ಟೇ. ಅದು ಅಲ್ದಿ ನಿಮ್ಮನ್ನ ಆರ್ಡರ್ ಕೊಟ್ಟಿದ್ದಾರೆ ಅಂದ್ಮೇಲೆ ಮುಗ್ದೋಯ್ತು. ಹಾಡ್ ಬಿಡ್ರಿ ಅಪ್ಪಾರ, ಯಾಕೆ ಜಗಳ ಆಡ್ತೀರಿ? ಯಾಕಂದ್ರೆ ನಿಮ್ಮ ಅಣ್ಣನಿಗೆ ಏನೇನೋ
ಬನ್ನಿ. ಗಿಫ್ಟ್ ತೋರಿ. ಹಲೋ ಮೊದಲ್ ತಂದವನ ನಾ ಕೊಟ್ಟನ. ನಾ ತಂದ ಕಟ್ ಹಾಕಿದವನು ಬರೇ ಜಗಳ ನೋಡ್ರಿ ಅಪ್ಪ. ಒಟ್ಟು ಎಲ್ಲದರೊಳಗೂ ನಾನು ಹಿಡ್ತೀನಿ ಅಂತ ಬಂದು ಬಿಡ್ತೀಯಲ್ಲ. ಸಾಕ ಹೋಗೈತ್ರಿ ನನಗ. ಕಿಶದಾಗ 5 ಪೈಸೆ ಇರಂಗಿಲ್ಲ, ಏನಿಲ್ಲ. ನಂದು ಇಟ್ಕೊಂಡಿದ್ದು ಸತ ತಗೊಂಡ್ ಕೊಡ್ತೀನಿ. 3 ಉದ್ದಾರ ಆದಂಗ ನಿನ್ನಂತ ಅವ್ನು ಕಟ್ಕೊಂಡ್ರ ಏನು ನಿಂಗ ಸಾಕು ತಾ ಹೆಚ್ಚತ್ತಾಳ ನೀ ಹೆಚ್ಚತ್ತಿ ಏನ್ರಿ ಮಾರಾಯ ನೀವು. ಹುಟ್ಟು ಹಬ್ಬದ ಶುಭಾಶಯಗಳು ಬಸವರಾಜ್. ಏ ಜಗನ್ನಾಥ್, ಈ ನಿನ್ನ ಬಿಂಕ ಭರಿತ ಕೈಗಳಿಂದ ಉಡುಗೊರೆಯನ್ನು ತೆಗೆದುಕೊಂಡು ಈ ನನ್ನ ಜೀವನವನ್ನು ಸಾಗಿಸುವಷ್ಟು ಗತಿಗೆಟ್ಟಿಲ್ಲ ಈ ಬಸವರಾಜ್. ಅಕಸ್ಮಾತ್ ಈ ನಿನ್ನ ಉಡುಗೊರೆಯನ್ನು ತೆಗೆದುಕೊಂಡು ನನ್ನ ಜೀವನ ನಡೆಸುವ ಪರಿಸ್ಥಿತಿ ಬಂದ್ರ ಆಗ ಆ ನಿನ್ನ ಉಡುಗೊರೆಗಾಗಿ ನಾನು ಕಾದಿರು ಕುಳಿತಿರ್ತೇನೆ. ತಿಳಿತಾ? ಬಸವರಾಜ್, ಇವ್ರು ಯಾರು ಗೊತ್ತೇ? ಗೊತ್ತಣ್ಣ, ಗೊತ್ತು. ಇವನಾರೆಂಬುದು ಚೆನ್ನಾಗಿ ಗೊತ್ತು. ಊರಿನಲ್ಲಿ ದೊಡ್ಡ ಮನುಷ್ಯರಂತೆ ಸೋಗು ಹಾಕಿಕೊಂಡು ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಬೀರುವ ಕಾಮುಕ ಅನ್ನುವುದು ಗೊತ್ತು. ಅಷ್ಟೇ ಯಾಕ, ಒಂದು ಬಡ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣನಾದ ದುಷ್ಟನೆಂಬುದು ಗೊತ್ತಣ್ಣ, ದುಷ್ಟನೆಂಬುದು ಗೊತ್ತು. ಇವನ ಪರಿಚಯ ಸಾಕಾ ಅಥವಾ ಇನ್ನೂ ಏನಾದ್ರೂ ಹೇಳ್ಬೇಕಾ? ನೀ ಹೇಳು ಜಗನ್ನಾಥ್, ಇವನಲ್ಲ, ನನ್ನ ಬಾಯಿ ಪತ್ನಿ ಅಣ್ಣ, ಅರ್ಥಾತ್ ನನ್ನ ಭಾವ. ಸುನೀಲ್, ನೀನು ಹೇಳೋ ಮಾತು ಸತ್ಯವೇನಪ್ಪ? ಯಾಕೋ ಈ ರೀತಿ ಮಾತನಾಡ್ತಿರ್ವೆ? ನಿನಗೇನಾದ್ರೂ ತಲೆಗಿಲಿ ಕೆಟ್ಟಿದ್ಯಾ? ನಮ್ಮೆಲ್ಲರಿಗೆ ಬೇಡವಾದ ಹೆಣ್ಣನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ವೆ ಅಲ್ಲ? ತಲೆ ನನಗೆ ಕೆಟ್ಟಿಲ್ಲ, ಅತ್ತಿಗೆ ನಿಮಗೆ ಕೆಟ್ಟಿದೆ. ಮನೆಯಲ್ಲಿ ಬೆಳೆದು ನಿಂತ ಮೈದೂರನ್ನು ಮದುವೆ ಮಾಡದೆ ಅಣ್ಣ ನೀನು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾ ಚಕ್ಕಂದ ಓಡುತ್ತಿರುವಿರಿ. ಅದಕ್ಕಾಗಿ ನನಗೆ ಬೇಕಾದ ಹೆಣ್ಣನ್ನು ನಾನೇ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಇದರಲ್ಲಿ ನನ್ನದೇನು ತಪ್ಪಿದೆ? ಮುಚ್ಚೋ ಬಾಯ್ನ. ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾ ಚೆಕ್ಕಂದ ಹೊಡೆಯುತ್ತಿರುವಿರಿ ಅಂತ ಹೇಳುತ್ತಿರುವೆ ಅಲ್ಲ? ಇದಕ್ಕೆ ನಿನ್ನ ಮನಸ್ಸಾಕ್ಷಿ ಆದ್ರೆ ಹೇಗೆ ಒಪ್ಪುತ್ತೆ? ಅತ್ತಿಗೆ, ಮುಚ್ಚು ಬಾಯ್. ಯಾಕೆ ನಾಯಿ ಅಂತ ಕಿರ್ಚುತ್ತಿರುವೆ? ಅದೇನ್ ಬೊಗಳ್ಬೇಕೋ ಬೊಗಳು. ನನ್ನನ್ನು ಮದುವೆ ಆಗುವ ಎದುರಿಗೆ ನನ್ನ ಕಪಾಳಕ್ಕೆ ಹೊಡೆದಿಯಾ? ತಿರುಗಿ ನೀನೇನು ಮಾಡುತ್ತಿದ್ದೆ? ಸುಡಿ, ಯಾರು ಎದುರು ನಿಂತು ಈ ರೀತಿ ಉದ್ದಟತನದಿಂದ ಮಾತನಾಡುತ್ತಾರೆ ಎಂಬುದು ಸ್ವಲ್ಪ ಆದ್ರೂ ನಿನಗೆ ತಿಳಿದು ಮಾತನಾಡು. ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಹೆಚ್ಚಾಗಿ ಪ್ರೀತಿಸಿ ನಿನ್ನನ್ನು ಬೆಳೆಸಿದ ಈ ನಿನ್ನ ಅಣ್ಣ ಹಾಗೂ ಅತ್ತಿಯರೆದುರು ಈ ರೀತಿ ಮಾತನಾಡುತ್ತಿರುವ ಎಂಬ ಅರಿವು ನಿನ್ನಲ್ಲಿರ್ಲಿ. ಸುನೀಲ್, ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಂಬಂಧ ನಮಗೆ ಇಷ್ಟ ಇಲ್ಲ. ಆ ಕಟುಕಡ ಮನೆಯನ್ನು ನಮ್ಮ ಮನೆಯ ಸೊಸೆಯಾಗಿ ಕೂಡ ಬರೋದು ಬೇಡ. ಈ ಸಂಬಂಧವೇ ಬೇಡ ನಮಗೆ. ವಯಸ್ಸಿಗೆ ಬಂದ ನನಗೆ ಮದುವೆಯಾಗುವ ಹಕ್ಕು ಇಲ್ಲೆಂದು ನಿಮ್ಮೆಲ್ಲರ ಅಭಿಪ್ರಾಯವಾದರೆ ನಿಮ್ಮ ಯಾರು ಒಪ್ಪಿಗೆ ಅವಶ್ಯಕತೆಯೂ ನನಗೆ ಬೇಕಾಗಿಲ್ಲ. ಬಾ ಸುವರ್ಣ, ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಹೋಗೋಣ. ಬಾ ಜಗನ್ನಾಥ್, ಹೋಗೋಣ. ಬೇಡ ಸುನಿ, ಬೇಡ. ನೋಡು, ನನ್ನಿಂದಾಗಿ ನೀವು ಅಣ್ಣ ತಮ್ಮಂದಿರು ಬೇರೆ ಆಗೋದು ಬೇಡ. ನೀವೆಲ್ಲರೂ ಹೊಂದ್ಕೊಂಡಿದ್ರೆ ಅಷ್ಟೇ ಸಾಕು ನನಗೆ. ತಂಗಿ, ನಡೆಯಮ್ಮ, ಹೋಗೋಣ. ನಿಲ್ಲು ಜಗನ್ನಾಥ್, ಇಲ್ಲೇನಿಲ್ಲಿ. ಇವ್ರೇನು ಮಾಡ್ತಾನೆ ಎಂಬುದನ್ನು ನಾನು ನೋಡಿಕೊಳ್ಳುವಿ. ಅಣ್ಣ, ಹಿರಿಯನಾದ ನೀನು ನಿನ್ನಲ್ಲಿ ಒಂದು ಮಾತು ಕೇಳಬೇಕೆಂದು ಆಶಿಸುವೆ. ನಾನು ನಿಮ್ಮ ತಮ್ಮ ನಿಜವಾದರೆ ನಾನೀಗ ಪ್ರೀತಿಸುವ ಸುವರ್ಣ ನನ್ನ ಮಡದಿಯಾಗಿ ಈ ಮನೆಯ ಸೊಸೆಯಾಗಿ ಬರಬೇಕೆಂಬುದು ನನ್ನ ಆಸೆ. ಈ ನನ್ನ ಆಸೆಗೆ ಯಾರಾದರೂ ವ್ಯತಿರಿಕ್ತವಾಗಿ ನಡೆದರೆ ಇಲ್ಲಿವರೆಗೆ ಸಹೋದರನಾಗಿದ್ದ ನಾನು ಸಹೋದರತ್ವ ಸಂಬಂಧವನ್ನು ಹರಿದೊಗೆದು ನಿಮ್ಮ ಯಾರ ಒಪ್ಪಿಗೆಯನ್ನು ಪಡೆಯದೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬರುವೆ. ಅಣ್ಣ, ನಿನ್ನೆ ಕೇಳ್ತಾ ಇರೋದು ನಿಮ್ಮ ನಿರ್ಧಾರ ಏನೆಂಬುದು ಬೇಗ ಹೇಳಿ. ಏನಂತ ಹೇಳಪ್ಪ ನಿರ್ಧಾರ? ಏನಂತ ಹೇಳಿ?
ತಮ್ಮಗಳು ನೀವಿಬ್ರು ನನ್ನ ತಮ್ಮಗಳಲ್ಪ, ನನ್ನ ತಮ್ಮಗಳಲ್ಲ. ನಿಮ್ಮನ್ನ ಮಕ್ಕಳ ದೃಷ್ಟಿಯಲ್ಲಿಟ್ಟು ಜೋಪಾನ ಮಾಡಿದ್ದೀನಪ್ಪ, ಜೋಪಾನ ಮಾಡಿದ್ದೀನಿ. ಈಗ ನೀವೇ ನನ್ನ ಮಕ್ಕಳಂತ ತಿಳಿದ ಈ ಪಂಚ ಹೊಡಲನ್ನು ಸಂತೈಸಿಕೊಂಡಿದ್ದೇನಪ್ಪ, ಸಂತೈಸಿಕೊಂಡಿದ್ದೇನೆ. ಸುನಿಲ, ಅಣ್ಣನಮ್ಮ ಮಮತೆಯನ್ನು ಬಿಟ್ಟು ದಾರಿ ತಪ್ಪಿದ ಆ ಹೆಣ್ಣಿನ ಗುಲಾಮನಾಗಿ ಆ ಹೆಣ್ಣೆ ಹೆಚ್ಚೆಂದು ನಂಬಿ ಅಣ್ಣ ತಮ್ಮಂದಿರೆಂಬ ಕರಳು ಬಳ್ಳಿಯನ್ನೇ ಕಿತ್ತೊಗೆದು ಅವಳನ್ನೇ ಮದುವೆಯಾಗುತ್ತೇನೆ, ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಬಾಯಿ ಬಿಟ್ಟು ಹೇಳುತ್ತಿರುವಾಗ ನಾನೇನಪ್ಪ ತೀರ್ಮಾನ ಕೊಡ್ಲಿ? ಸುನಿಲ, ಹಿರಿಯಣ್ಣನಾಗಿ ನಿನ್ನಲ್ಲಿ ಒಂದು ಮಾತು ಕೇಳ್ತೀನಪ್ಪ, ಕೇಳ್ತೀನಿ. ದಯವಿಟ್ಟು ನಿನ್ನ ಮದುವೆಗೆ ಬಂದು ನಮ್ಮೆಲ್ಲರಿಗೂ ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಲು ಅನುಕೂಲ ಮಾಡಿಕೊಡಪ್ಪ, ಅನುಕೂಲ ಮಾಡಿಕೊಡು. ಸುನಿಲ, ದಯವಿಟ್ಟು ಯಾರೂ ಇಲ್ಲದ ಅನಾಥನಾಗಿ ಮದುವೆಯಾಗಬೇಡು. ನಿನ್ನ ಕೈ ಮುಗಿದು ಕೇಳಿಕೊಳ್ತೇನಪ್ಪ. ಹೇಗಾದ್ರೂ ಮಾಡಿ ನಿಮ್ಮ ದುಃಖವನ್ನು ಸಹಿಸಿಕೊಂಡು ಅವನ ಮದುವೆಗೆ ಒಪ್ಪಿಗೆ ಕೊಡಿ. ನೋಡಿದೇನು ಸುನಿಲ, ಪರಮೇಶ್ವರನ ಪ್ರತಿರೂಪವಾಗಿರುವ ಈ ನನ್ನ ಅಣ್ಣನ ಕಣ್ಣಲ್ಲಿ ನೀರು ತರಿಸಿದೆಯಲ್ಲೂ. ಏ ಸುನಿಲ, ನೀನು ಮನುಷ್ಯನಲ್ಲವಾ ರಾಕ್ಷಸ? ಎಂದು ಈ ನನ್ನ ಅಣ್ಣನ ಕಣ್ಣಲ್ಲಿ ನೀರು ತರಿಸಿದ ನೀನು ಮುಂದೊಂದು ದಿನ ಈ ನನ್ನ ಅಣ್ಣನ ಕಣ್ಣೀರೇ ಈ ನಿನ್ನ ಬಾಳಿಗೆ ದುಃಖದ ಸಾಗರವಾದಾಗ ಈ ನಿನ್ನ ಬಾಳಿಗೆ ದುಃಖದ ಸಾಗರ ಆದಾಗ ಗೊತ್ತಾಗುತ್ತದೆ ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರ ತಾಪದ ಬೇಗೆ ಏನೆಂದು. ಅಣ್ಣ, ಅಷ್ಟಕ್ಕೂ ನಾನು ಚಿಕ್ಕವನು. ನಾನು ಯಾಕಣ್ಣ ನಿನಗೆ ಕೆಡಕ್ ಬೇಸ್ಲಿ? ನಿನಗೆ ಒಳ್ಳೇದಾಗಲಿ ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಅಣ್ಣ, ಇದನ್ನು ನಡೆಸ್ಕೊಂಡು ಹೋಗೋದು ಬಿಡೋದು ಎಲ್ಲ ನಿನ್ನಿಷ್ಟ ಅಣ್ಣ, ಎಲ್ಲ ನಿನ್ನಿಷ್ಟ. ಸುನೀಲ್, ಏನಿನ್ನು ನಾನು ನೋಡ್ತಾ ನಿಲ್ಲೋದು? ಬನ್ನಿ, ಸ್ವಲ್ಪ ಹೊರಗಡೆ ಹೋಗಿ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಹೋಗೋಣ ಬನ್ನಿ. ಸಮಾಧಾನ ತಂದ್ಕೊರಪ್ಪ ಬಸವರಾಜ್, ಸಮಾಧಾನ ತಂದ್ಕೋ. ಆಗುವುದೆಲ್ಲವೂ ಒಳ್ಳೆಯದೇ. ಸಮಾಧಾನ? ಎಲ್ಲಿದೆಯಪ್ಪ ಸಮಾಧಾನ? ಚಿಕ್ಕವರಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡ ನಮ್ಮಣ್ಣ ವಿಷವಿಕ್ಕಿ ಕೊಲ್ಲದೆ ಹಾಲನಿಕ್ಕಿ ಬೆಳೆಸಿದ ಈ ನನ್ನ ತಂದೆಯಲ್ಲಿ ಅಡಗಿದೆಯಣ್ಣ ಸಮಾಧಾನ. ನನಗ ಮಕ್ಕಳಿಲ್ಲದಿದ್ರು
ತನಗೆ ಮಕ್ಕಳಿಲ್ಲದಿದ್ದರೂ ಸ್ವಂತ ತಮ್ಮಂದಿರನ್ನೇ ಸ್ವಂತ ಮಕ್ಕಳೆಂದು ತಿಳಿದುಕೊಂಡಿರುವ ಈ ನಿನ್ನ ಹೃದಯದಲ್ಲಿ ಅಡಗಿದೆಯಣ್ಣ ಸಮಾಧಾನ. ತನಗೆ ಮಕ್ಕಳಿಲ್ಲದಿದ್ರು ತನ್ನ ಮೈದುನರನ್ನೇ ಸ್ವಂತ ಮಕ್ಕಳೆಂದು ತಿಳಿದುಕೊಂಡು ಲಾಲನೆ ಪಾಲನೆ ಮಾಡಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಈ ನನ್ನ ಅತ್ತಿಗೆಯಲ್ಲಿ ಅಡಗಿದೆಯಪ್ಪ ಸಮಾಧಾನ. ಅದನ್ನ ಬಿಟ್ಟು ದಾರಿಯಲ್ಲಿ ಹೋಗುವ ಅಜಾವಳ ದಾರಿ ಹೋಗಳ ಮಾತುಗಳನ್ನು ಕೇಳಿಕೊಂಡು ಒಡ ಹುಟ್ಟಿದವರಿಗೆ ಮಡ ಬಂದಂತೆ ಮಾತನಾಡಿ ಹೋದನಲ್ಲ ಆ ನನ್ನ ಸುನಿಲ. ಅಂತವರನ್ನ ನೋಡಿದ್ರೆ ಎಲ್ಲಿಂದ ಬರ್ಬೇಕಪ್ಪ ಸಮಾಧಾನ ಸಮಾಧಾನ ಸಮಾಧಾನ. ಬಸವರಾಜ ಬಸವರಾಜ ಸಮಾಧಾನ ಮಾಡಿಕೊಳ್ಳಪ್ಪ, ಸಮಾಧಾನ ಮಾಡಿಕೊಳ್ಳ. ಎಷ್ಟೇ ಆದ್ರೂ ಅವನು ನಮ್ಮ ಹೊಡ ಹುಟ್ಟಿದ ತಮ್ಮ. ಅವನು ಈಗ ತಾನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡೋಣ, ವಿಚಾರ ಮಾಡಿದ್ರಾಯ್ತು. ಈಗ ಅಲ್ಲಿವರೆಗೆ ನಾನು ತೀರ್ಮಾನ ತಗೊಳ್ಳಿಗೋ, ನೀನೇನು ಅನ್ನ ಬೇಡಪ್ಪ, ಏನು ಅನ್ನ ಬೇಡ, ನಡೆಯಿರಿ ಹೋಗೋಣ, ಮುಂದೆ ವಿಚಾರ ಮಾಡಿದ್ರಾಯ್ತು. ಹೇ ದೇವಿ, ನಾನು ಕಟ್ಟುತ್ತಿರುವ ಆಶಾ ಗೋಪುರದ ಅಡಿಗಲ್ಲೇ ಸಡಿಲುವ ಸಂದರ್ಭವನ್ನು ತಂದೆಸುತ್ತಿರುವೆಯ. ಹಿಂದೆ ಜಗನ್ನಾಥನ ತಂದೆಯ ಮೇಲಿರುವ ಒಂದು ಕೇಸನ್ನು ಪರಿಹರಿಸುವುದಕ್ಕಾಗಿ ಅವತ್ತು ಕೋರ್ಟಲ್ಲಿ ಒಂದು ಸಾಕ್ಷಿ ಹೇಳಿದೆ. ಅವನಿಗೆ ಮರಣ ದಂಡನೆ ಕೂಡ ಆಗುವಂತೆ ಮಾಡಿದೆ. ಆದರೆ ಈ ನೀಚ ಜಗನ್ನಾಥನೇ ಸೇಡನ್ನು ಇಟ್ಟುಕೊಂಡು ನನ್ನ ಹೆಂಡತಿಯನ್ನೇ ಕೊಲೆಗೈದ ಬಿಟ್ಟ ಪಾಪಿ. ಈಗ ಅದು ಸಾಲದೆಂಬಂತೆ ಈ ನನ್ನ ಮನೆತನಕ್ಕೆ ಕೊಳ್ಳಿ ಹಿಡಲು ಹತ್ತಿದ್ದಾನೆ ಈ ಪಾಪಿ. ಅಮ್ಮ, ದೀನ ದಲಿತ ರಕ್ಷಕೆ ದ್ಯಾಮಮ್ಮ ತಾಯಿಯೇ, ಈ ನನ್ನ ಮನೆತನವನ್ನು ಈ ಕೂತಿನಿಂದ ಪಾರು ಮಾಡಿ ಅನುಗ್ರಹಿಸಮ್ಮ ತಂದೆ, ಅನುಗ್ರಹಿಸಿ. ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ, ಅನುದಿನವೂ ಸಂತೋಷವ ಹುಡುಕುತ್ತಲೇ